ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ನಿಮ್ಗೆ ಗೊತ್ತಿರೋ ಹಾಗೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಇವಾಗ ಅಡ್ರೆಸ್ ಪ್ರೂಫ್ಗೋಸ್ಕರ ನಾವು ನಮ್ಮ ಆಧಾರ್ ಕಾರ್ಡ್ ನ ಡಾಕ್ಯುಮೆಂಟ್ ಆಗಿ ಕೊಡ್ತಾ ಇದ್ವಿ ಅಲ್ವಾ. ಆದ್ರೆ ಇನ್ ಮುಂದೆ ನೀವು ನಿಮ್ಮ ಆಧಾರ್ ಕಾರ್ಡ್ ನ ನೀವು ನಿಮ್ಮ ಡಾಕ್ಯುಮೆಂಟ್ ಆಗಿ ಕೊಡಬಾರ್ದು. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ಯಾವ ಡಾಕ್ಯುಮೆಂಟ್ ನ ನಾವು ನಮ್ಮ ಅಡ್ರೆಸ್ ಪ್ರೂಫ್ ಆಗಿ ಕೊಡಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್, ಕನ್ನಡ ಗಿಸ್ಬಾಟ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ನೋಡ್ತಾ ಇರ್ಬೋದು. ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇವಾಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಕ್ಕಪ್ಪ ಆಧಾರ್ ಕಾರ್ಡ್ ನ ಕೊಡಬಾರ್ದು, ಮತ್ತೆ ನಮ್ಗೆ ಅಡ್ರೆಸ್ ಪ್ರೂಫ್ ಅಂತ ಇರೋದೆ ನಮ್ಗೆ ಆಧಾರ್ ಕಾರ್ಡ್ ಅಂತ ನೀವು ಕೇಳ್ಬೋದು. ಇವಾಗ ನೀವೇನಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ಗೆ ಅಡ್ರೆಸ್ ಪ್ರೂಫ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಕೊಡ್ತೀರಾ ಅಂತ ಅಂದ್ರೆ ಅದನ್ನ ತುಂಬಾ ಜನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ತುಂಬಾ ಜನ ಇವಾಗ ನೋಡ್ತಾ ಇರ್ಬೋದು, ಸೈಬರ್ಗೆ ಹೋಗ್ತೀರಾ, ಅಲ್ಲಿ ಆಧಾರ್ ಕಾರ್ಡ್ ನ ಡೌನ್ಲೋಡ್ ಮಾಡ್ತೀರಾ. ಆಧಾರ್ ಕಾರ್ಡ್ ನ ಡೌನ್ಲೋಡ್ ಮಾಡಿದಾಗ ಆ ಆಧಾರ್ ಕಾರ್ಡ್ ಅಲ್ಲಿ ಮಿಸ್ಯೂಸ್ ಕೂಡ ಆಗ್ಬಹುದು. ಅಂಡ್ ದೆನ್ ಈ ಫೋಟೋ ಕಾಪಿ ಆಧಾರ್ ಕಾರ್ಡ್ ಮೀನ್ಸ್ ಈ ಆಧಾರ್ ಕಾರ್ಡ್ ನ ಜೆರಾಕ್ಸ್ ಮಾಡಿಸ್ಕೊಡ್ತೀರಾ, ಅಂಡ್ ದೆನ್ ಅವರು ಅದನ್ನು ಕೂಡ ಮಿಸ್ಯೂಸ್ ಮಾಡ್ಬೋದು. ಅದಕ್ಕೋಸ್ಕರನೇ ಗೌರ್ಮೆಂಟ್ ಇಂದಾನೆ ಅನೌನ್ಸ್ ಮಾಡಿದರೆ, ನೀವೇನಾದ್ರೂ ಫೋಟೋ ಕಾಪಿಯಾಗಿ ಯಾರಿಗಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಕೊಡ್ತೀರಾ ಅಂತಂದ್ರೆ ನೀವು ಇನ್ ಮುಂದೆ ಮಾಸ್ಕ್ ಆಧಾರ್ ಕಾರ್ಡ್ ನ ಕೊಡಿ ಅಂತಾನೆ ಗವರ್ಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಇವಾಗ ನೀವು ಕೇಳ್ಬೋದು, ಏನ್ ಡಿಫ್ರೆನ್ಸ್ ಆಧಾರ್ ಕಾರ್ಡ್ಗೂ ಮತ್ತೆ ಮಾಸ್ಕ್ ಆಧಾರ್ ಕಾರ್ಡ್ಗೆ ಅಂತ. ಇವಾಗ ನೀವು ಆಧಾರ್ ಕಾರ್ಡ್ ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನಿಮ್ಗೆ ಫುಲ್ ಡಿಜಿಟ್ ನಂಬರ್ ತೋರಿಸುತ್ತೆ. ಬಟ್ ನೀವು ಮಾಸ್ಕ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿದಾಗ ನಿಮ್ಗೆ ಲಾಸ್ಟ್ 4 ಡಿಜಿಟ್ ತೋರಿಸುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗ ಚಾನ್ಸೇ ಇಲ್ಲ. ಅದಕ್ಕೋಸ್ಕರನೇ ಗವರ್ಮೆಂಟ್ ಅವರೇ ಅನೌನ್ಸ್ ಮಾಡಿದರೆ, ಇನ್ ಮುಂದೆ ನೀವು ಯಾರಿಗಾದ್ರೂ ಡಾಕ್ಯುಮೆಂಟ್ಸ್ಗೆ ಅಡ್ರೆಸ್ ಪ್ರೂಫ್ ಅಂತ ಆಧಾರ್ ಕಾರ್ಡ್ ಕೊಟ್ಟಾಗ ಮಾಸ್ಕ್ ಆಧಾರ್ ಕಾರ್ಡ್ ನ ಜೆರಾಕ್ಸ್ ಮಾಡಿ ಕೊಡಿ ಅಂತಾನೆ ಹೇಳಿದ್ದಾರೆ. ಹಾಗಾದ್ರೆ ಮಾಸ್ಕ್ ಆಧಾರ್ ಕಾರ್ಡ್ ನ ಹೇಗ್ ಡೌನ್ಲೋಡ್ ಮಾಡೋದು ಅಂತ ನೀವು ಇವಾಗ ಕೇಳ್ಬೋದು. ಇವಾಗ ನಾನು ನಿಮ್ಗೆ ಮಾಸ್ಕ್ ಆಧಾರ್ ಕಾರ್ಡ್ ನ ಹೇಗ್ ಡೌನ್ಲೋಡ್ ಮಾಡೋದು ಅಂತಾನು ಕೂಡ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನೀವೇನ್ ಮಾಡಿ ಅಂತಂದ್ರೆ, ಐದರ್ ನಿಮ್ಮ ಮೊಬೈಲ್ ಬ್ರೌಸರ್ ಆಗಿರ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಬ್ರೌಸರ್ ಆಗಿರ್ಬೋದು, ನೀವು ನಿಮ್ಮ ಬ್ರೌಸರ್ ಅಲ್ಲಿ UIDAI.gov.in ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಆ ಆಧಾರ್ ವೆಬ್ಸೈಟ್ಗೆ ನೀವು ವಿಸಿಟ್ ಆಗಿದ ತಕ್ಷಣ ನೀವು ಹಾಗೆ ಸ್ಕ್ರಾಲ್ ಮಾಡಿದಾಗ ನಿಮ್ಗೆ ಒಂದು ಆಪ್ಷನ್ ಕಾಣಿಸುತ್ತೆ, ಗೆಟ್ ಆಧಾರ್ ಅಂತ. ನೀವು ಇಲ್ಲಿ ಗೆಟ್ ಆಧಾರ್ ಹತ್ರ ನೋಡ್ತಾ ಇರ್ಬೋದು, ನಿಮ್ಗೆ ತುಂಬಾ ಆಪ್ಷನ್ಸ್ ಇದೆ. ಇಲ್ಲಿ ಲೊಕೇಟ್ ಅಂಡ್ ಎನ್ರೋಲ್ಮೆಂಟ್ ಸೆಂಟರ್, ಬುಕ್ ಅಂಡ್ ಅಪಾಯಿಂಟ್ಮೆಂಟ್ ಎಲ್ಲ. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇನ್ನೊಂದು ಪೇಜ್ಗೆ ನಿಮ್ನ ಕರ್ಕೊಂಡು ಹೋಗುತ್ತೆ. ಆ ಪೇಜ್ ನೀವು ನೋಡ್ತಾ ಇರ್ಬೋದು, eAadhar.UIDAI.gov.in ಅಂತ. ಈ ವೆಬ್ಸೈಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಡೌನ್ಲೋಡ್ ಎಲೆಕ್ಟ್ರಾನಿಕ್ ಕಾಪಿ ಆಫ್ ಯುವರ್ ಆಧಾರ್ ಅಂತ ಇದೆಯಲ್ಲ, ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ಆಗಿರ್ಬೋದು, ಎನ್ರೋಲ್ಮೆಂಟ್ ID ಆಗಿರ್ಬೋದು ಅಥವಾ ವರ್ಚುವಲ್ ID ಆಗಿರ್ಬೋದು, ನೀವು ಎಂಟರ್ ಮಾಡ್ಬೋದು. ನನ್ನ ಹತ್ರ ಆಧಾರ್ ನಂಬರ್ ಇದೆ, ಆ ಆಧಾರ್ ನಂಬರ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ನೀವು ಕೂಡ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಇಫ್ ಸಪೋಸ್ ನಿಮ್ಮ ಹತ್ರ ಎನ್ರೋಲ್ಮೆಂಟ್ ID ಇತ್ತು ಅಂದ್ರೆ ಎನ್ರೋಲ್ಮೆಂಟ್ ID ಎಂಟರ್ ಮಾಡಿ, ಅಥವಾ ವರ್ಚುವಲ್ ID ಇತ್ತು ಅಂತಂದ್ರೆ ವರ್ಚುವಲ್ ID ನ ಎಂಟರ್ ಮಾಡಿ. ನಾನಿವಾಗ ಆಧಾರ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ ನೋಡಿ. ಎಂಟರ್ ಮಾಡಿದ ತಕ್ಷಣ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಮಾಸ್ಕ್ ಆಧಾರ್ ಅಂದ್ರೆ ಏನು ಅಂತ. ಇಲ್ಲಿ ಐ ವಾಂಟ್ ಎ ಮಾಸ್ಕ್ ಆಧಾರ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ಕ್ಯಾಪ್ಚಾ ಇದೆಯಲ್ಲ, ಕ್ಯಾಪ್ಚಾ ನೀವು ಇಲ್ಲಿ ಎಂಟರ್ ಮಾಡಿ ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಇವಾಗ ನೀವು ಏನು ರಿಜಿಸ್ಟರ್ ಆಗಿದ್ದಿಲ್ಲ ಆ ಮೊಬೈಲ್ ನಂಬರ್ಗೆ ನಿಮ್ಗೆ ಆಧಾರ್ ಇಂದ ನಿಮ್ಗೆ OTP ಕಳಿಸಿರ್ತಾರೆ, ಆ OTP ನ ನೀವು ಇಲ್ಲಿ ಎಂಟರ್ ಮಾಡಿ. ನೋಡಿ, ನಿಮ್ಗೆ ಮೆಸೇಜ್ ಬಂತು, OTP ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ನಿಮ್ಗೆ ಜಸ್ಟ್ 10 ಮಿನಿಟ್ಸ್ ವ್ಯಾಲಿಡ್ ಇರುತ್ತೆ ಆ OTP. ಆ OTP ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ನೋಡಿ, ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಟೇಕ್ ಎ ಕ್ವಿಕ್ ಸರ್ವೆ ಅಂತ ಇದೆ. ಡಿಡ್ ಯು ನೋ ದಟ್ ಯು ಕ್ಯಾನ್ ಆರ್ಡರ್ ರೀಪ್ರಿಂಟ್ ಆಧಾರ್ ಲೆಟರ್ ಫ್ರಮ್ ಆಧಾರ್ ವೆಬ್ಸೈಟ್. ನಿಮ್ಗೆ ಏನ್ ಗೊತ್ತಾ ಅದನ್ನ ಇಲ್ಲಿ ನೀವು ಎಂಟರ್ ಮಾಡ್ಬೋದು. ನೆಕ್ಸ್ಟ್ ವೆರಿಫೈ ಅಂಡ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ನಿಮ್ಗೆ ಆಧಾರ್ ನಂಬರ್ದು ಏನು ಪಾಸ್ವರ್ಡ್ ಬರುತ್ತಲ್ಲ ಆ ಪಾಸ್ವರ್ಡ್ ಕೂಡ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ನಿಮ್ಗೆ ಆಧಾರ್ ಓಪನ್ ಆಗುತ್ತೆ. ಇವಾಗ ನೀವು ಪಾಸ್ವರ್ಡ್ ಏನನ್ನ ಎಂಟರ್ ಮಾಡಬೇಕು ಅಂತಂದ್ರೆ, ನಿಮ್ಗೆ ಆಲ್ರೆಡಿ ನೋಡಿ PDF ಅಲ್ಲಿ ಏನ್ ಡೌನ್ಲೋಡ್ ಆಗಿರುತ್ತಲ್ಲ ಅದು 8 ಕ್ಯಾರೆಕ್ಟರ್ಸ್. ಹೇಗೆ ನೀವು ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ಅಂತಂದ್ರೆ, ಇಲ್ಲಿ ಇಫ್ ಸಪೋಸ್ ನಿಮ್ಮ ಹೆಸರು ಅನೀಶ್ ವೈ ಕುಮಾರ್ ಇತ್ತು ಅಂತಂದ್ರೆ, ಅಂಡ್ ದೆನ್ ನಿಮ್ ಡೇಟ್ ಆಫ್ ಬರ್ತ್ ಈ ರೀತಿ ಅಂತಂದ್ರೆ ಫಸ್ಟ್ 4 ಲೆಟರ್ ನಿಮ್ಮ ಹೆಸರಿಂದು ಅಂಡ್ ದೆನ್ ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಬೇಕು.
ಅದು ಕ್ಯಾಪಿಟಲ್ ಲೆಟರ್ ಇರಬೇಕು. ನೋಡಿ ಸಬ್ಮಿಟ್ ಆಯ್ತು. ನಾನು ನಿಮಗೆ ಆಧಾರ್ ತೋರಿಸಿದ್ನಲ್ಲ, ಮಾಸ್ಕ್ ಆಧಾರ್ ಅಂತ ಅಂದ್ರೆ ಏನು ಅಂತ ಇಲ್ಲಿ ನನ್ನ ಎಲ್ಲ ಆಧಾರ್ ನಂಬರು ನನಗೆ ಎಕ್ಸ್ ಮಾರ್ಕಲ್ಲಿ ತೋರಿಸ್ತಿದೆ, ಇಲ್ಲಿ ರಾಂಗ್ ಮಾರ್ಕಲ್ಲಿ. ಟೋಟಲ್ 12 ಡಿಜಿಟ್ ಇದೆಯಲ್ಲ, 12 ಡಿಜಿಟಲ್ಲಿ 8 ಡಿಜಿಟ್ ಕ್ಲೋಸ್ ಆಗಿದೆ, ಇನ್ನು 4 ಡಿಜಿಟ್ ಮಾತ್ರ ನನಗೆ ವಿಸಿಬಲ್ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ನಿಮ್ಮ ಮಾಸ್ಕ್ ಆಧಾರ್ನ ಯೂಸ್ ಮಾಡಬಹುದು. ನೋಡಿದ್ರೆ ವೀಕ್ಷಕರೇ, ಇನ್ ಮುಂದೆ ನೀವು ಎಲ್ಲಾದ್ರೂ ಅಡ್ರೆಸ್ ಪ್ರೂಫ್ಗೆ ಡಾಕ್ಯುಮೆಂಟ್ಸ್ ಆಗಿ ಆಧಾರ್ ಕಾರ್ಡ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಇನ್ ಮುಂದೆ ನೀವು ಮಾಸ್ಕ್ ಆಧಾರ್ ಕಾರ್ಡ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ದೆನ್ ಇವಾಗ ನೀವು ಆಧಾರ್ ಕಾರ್ಡ್ ಏನಾದರೂ ಮಾಸ್ಕ್ ಆಧಾರ್ ಕಾರ್ಡ್ ಏನಾನ ಕೊಟ್ಟಿಲ್ಲ ಅಂತ ಅಂದಾಗ ನಿಮಗೆ ಆ ಆಧಾರ್ ಕಾರ್ಡು ಮಿಸ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ಗೌರ್ಮೆಂಟ್ ಅವರು ಈ ರೀತಿ ಹೇಳಿದ್ದಾರೆ. ಇನ್ನು ಮುಂದೆ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಗೆ ಅಡ್ರೆಸ್ ಪ್ರೂಫ್ ಕೊಡ್ತೀರಾ ಅಂತಂದ್ರೆ ಮಾಸ್ಕ್ ಆಧಾರ್ ಕಾರ್ಡ್ನೇ ಕೊಡಿ ಅಂತ ಹೇಳ್ತೀನಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.